ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 8/5/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಳೆದ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳನ್ನ ಪರ್ಚೇಸ್ ಮಾಡೋಂಗಿದ್ರೆ 70 ರೂಪಾಯಿಯನ್ನ ಈ ಒಂದು ಫೋನ್ ಪೇ, ಗೂಗಲ್ ಪೇ ಅಥವಾ ಪೇಟಿಎಂ ಐಡಿಗೆ ಪಾವತಿ ಮಾಡಿ SBK1857@gmail.com ಗೆ ಸೆಂಡ್ ಮಾಡಿ ನಿಮಗೆ ಸಾಫ್ಟ್ ಕಾಪಿಯನ್ನ ಕಳಿಸ್ಕೊಡ್ಲಾಗುತ್ತೆ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ಕೂಲ್ ಆನ್ ವೀಲ್ಸ್ ಅನ್ನೋ ಉಪಕ್ರಮವನ್ನ ಪ್ರಾರಂಭಿಸಲಾಗಿದೆ? ಅಸ್ಸಾಂ, ಮಣಿಪುರ, ಗುಜರಾತ್, ಹಿಮಾಚಲ. ಪ್ರಶ್ನೆಗೆ ಸರಿಯಾದ ಉತ್ತರ ಮಣಿಪುರ. ಮಣಿಪುರದ ಇಂಫಾಲದಲ್ಲಿ ನಡೆದ ಸಮಾರಂಭದಲ್ಲಿ ಮಣಿಪುರದ ಗವರ್ನರ್ ಅನುಸೂಯ ಉಯ್ಕೆ ಅವರು ಸ್ಕೂಲ್ ಆನ್ ವೀಲ್ಸ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಶಿಬಿರಗಳಲ್ಲಿ ವಾಸಿಸುವ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ಒದಗಿಸುವುದು ಸ್ಕೂಲ್ ಆನ್ ವೀಲ್ಸ್ ಅನ್ನೋ ಉಪಕ್ರಮದ ಉದ್ದೇಶವಾಗಿದೆ. ಈ ಉಪಕ್ರಮವನ್ನ ವಿದ್ಯಾಭಾರತಿ ಶಿಕ್ಷಾ ವಿಕಾಸ ಸಮಿತಿ ಮಣಿಪುರ ನಡೆಸ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಶಿಂಚುಲಾ ಪಾಸ್ ಯಾವ ರಾಜ್ಯದಲ್ಲಿದೆ? ಉತ್ತರಾಖಂಡ, ಅರುಣಾಚಲ, ಸಿಕ್ಕಿಂ, ಹಿಮಾಚಲ. ಸರಿಯಾದ ಉತ್ತರ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಶಿಂಕುಲಾ ಸುರಂಗ ನಿರ್ಮಾಣವನ್ನ ಪ್ರಾರಂಭಿಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಸುರಂಗವನ್ನ ಶಿಂಕುಲಾ ಪಾಸ್ ಅಡಿಯಲ್ಲಿ ಸಂಚಾರಕ್ಕಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇದು ನಿಂಪದಂ ದರ್ಚಾ ರಸ್ತೆಯ ಸಂಪರ್ಕದಲ್ಲಿರುತ್ತೆ. ಶಿಂಚುಲಾ ಪಾಸ್ ಹಿಮಾಚಲದ ಲಾಹೋರ್ ಕಣಿವೆ ಮತ್ತು ಲಡಾಖ್ನ ಜಾನ್ಕರ್ ಕಣಿವೆಯ ನಡುವೆ 16,580 ಅಡಿ ಎತ್ತರದಲ್ಲಿ ಕಂಡುಬರುತ್ತೆ. ಜಾಗತಿಕ ಡಿಜಿಟಲ್ ಪಾವತಿ ವೇದಿಕೆ ವೀಸಾದಿಂದ ಭಾರತದಲ್ಲಿ ಹೊಸ ಕಂಟ್ರಿ ಮ್ಯಾನೇಜರ್ ಆಗಿ ಯಾರನ್ನ ನೇಮಿಸಲಾಗಿದೆ? ಸುಜಯ್ ರೈನಾ. ಜಾಗತಿಕ ಡಿಜಿಟಲ್ ಪಾವತಿ ವೇದಿಕೆ ವೀಸಾ ಮಂಗಳವಾರ ಭಾರತಕ್ಕೆ ತನ್ನ ಹೊಸ ಕಂಟ್ರಿ ಮ್ಯಾನೇಜರ್ ಆಗಿ ಸುಜಯ್ ರೈನಾ ಅವರನ್ನ ನೇಮಕ ಮಾಡಿದೆ. ಸಂದೀಪ್ ಘೋಷ್ ಅವರು ಭಾರತ ಮತ್ತು ದಕ್ಷಿಣ ಏಷ್ಯಾದ ಗ್ರೂಪ್ ಕಂಟ್ರಿ ಮ್ಯಾನೇಜರ್ ಆಗಿ ತಮ್ಮ ಪಾತ್ರವನ್ನ ಮುಂದುವರಿಸುತ್ತಾರೆ. ಅಂತಾರಾಷ್ಟ್ರೀಯ ಚುನಾವಣಾ ಸಂದರ್ಶಕರ ಕಾರ್ಯಕ್ರಮದ ಅಡಿಯಲ್ಲಿ ಭಾರತ ಎಷ್ಟು ದೇಶಗಳ ಚುನಾವಣಾ ನಿರ್ವಹಣಾ ಸಂಸ್ಥೆಗಳನ್ನ ಆಹ್ವಾನಿಸಿದೆ? ಸರಿಯಾದ ಉತ್ತರ 23. ದೇಶದಲ್ಲಿ ನಡೆದಿರುವಂತಹ ಲೋಕಸಭಾ ಚುನಾವಣೆ 2024ರ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಚುನಾವಣಾ ಸಂದರ್ಶಕರ ಕಾರ್ಯಕ್ರಮ IEVP ಅಂತ ಕರಿತೀವಿ. ಇದರ ಅಡಿಯಲ್ಲಿ ಸರಿಸುಮಾರು 23 ದೇಶಗಳ ಚುನಾವಣಾ ನಿರ್ವಹಣಾ ಸಂಸ್ಥೆಗಳಿಂದ 75 ಅಂತಾರಾಷ್ಟ್ರೀಯ ಸಂದರ್ಶಕರನ್ನ ಚುನಾವಣಾ ಆಯೋಗ ಆಹ್ವಾನವನ್ನು ನೀಡಿದೆ. ಇದು ಇಂಟರ್ನ್ಯಾಷನಲ್ ಫೌಂಡೇಶನ್ ಫಾರ್ ಎಲೆಕ್ಟ್ರೋಲ್ ಸಿಸ್ಟಮ್ IFES ಸದಸ್ಯರನ್ನ ಒಳಗೊಂಡಿದ್ದು ಭಾರತೀಯ ಚುನಾವಣಾ ಪ್ರಕ್ರಿಯೆಗಳೊಂದಿಗೆ ವಿದೇಶಿ ನಿರ್ವಹಣಾ ಸಂಸ್ಥೆಗಳನ್ನ ಪರಿಚಯಗೊಳಿಸುವುದು ಇದರ ಪ್ರಮುಖವಾದ ಉದ್ದೇಶ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಥಲಸ್ಸೆಮಿಯಾ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡುತ್ತಾರೆ? 8 ಮೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಥಲಸ್ಸೆಮಿಯಾ ರೋಗದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ 8 ಅಂತಾರಾಷ್ಟ್ರೀಯ ಥಲಸ್ಸೆಮಿಯಾ ದಿನ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಥಲಸ್ಸೆಮಿಯಾ ದಿನವನ್ನ 1994ರಂದು ಥಲಸ್ಸೆಮಿಯಾ ಇಂಟರ್ನ್ಯಾಷನಲ್ ಫೆಡರೇಷನ್ ಅಧ್ಯಕ್ಷ ಮತ್ತು ಸಂಸ್ಥಾಪಕರಾದ ಫನೋಸ್ ಎಂಗ್ಲೆಜೋಶನ್ ಅವರು ಸ್ಥಾಪನೆ ಮಾಡ್ತಾರೆ. ಯುನಿಸೆಫ್ ನ ಭಾರತದ ರಾಷ್ಟ್ರೀಯ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾವ ಬಾಲಿವುಡ್ ನಟಿಯನ್ನ ನೇಮಿಸಲಾಗಿದೆ? ಸರಿಯಾದ ಉತ್ತರ ಕರೀನಾ ಕಪೂರ್ ಖಾನ್. ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ಯುನಿಸೆಫ್ ಭಾರತದ ರಾಷ್ಟ್ರೀಯ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ. ಕರೀನಾ ಕಪೂರ್ 2014ರಿಂದ ಯುನಿಸೆಫ್ ಇಂಡಿಯಾದೊಂದಿಗೆ ಸಂಬಂಧವನ್ನು ಹೊಂದಿದ್ದು ಹುಡುಗಿಯರ ಶಿಕ್ಷಣ ಮತ್ತು ಲಿಂಗ ಸಮಾನತೆಯಂತ ವಿಷಯದ ಬಗ್ಗೆ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಪಾಕಿಸ್ತಾನವು ಇತ್ತೀಚೆಗೆ ತನ್ನ ಮೊಟ್ಟಮೊದಲ ಚಂದ್ರನ ಮಿಷನ್ ಐಕ್ಯೂಬ್ ಖಮಾರ್ ಅನ್ನು ಯಾವ ದೇಶದ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಚೀನಾ. ಪಾಕಿಸ್ತಾನ ಮತ್ತು ಚೀನಾ ಜಂಟಿಯಾಗಿ ಐಕ್ಯೂಬ್ ಖಮಾರ್ ಅನ್ನು ಪ್ರಾರಂಭಿಸಿದವು. ಇದು ಪಾಕಿಸ್ತಾನದ ಉದ್ಘಾಟನಾ ಚಂದ್ರನ ಕಾರ್ಯಾಚರಣೆಯಾಗಿದೆ. ಪಾಕಿಸ್ತಾನದ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಸುಪರ್ಕೋ ಮತ್ತು ಚೀನಾದ SJTU ಅಭಿವೃದ್ಧಿಪಡಿಸಿದ 7 kg ಉಪಗ್ರಹವು ಚೀನಾದ ಚಾಂಗ್ಯಿ 6 ಮಿಷನ್ ನ ಭಾಗವಾಗಿ ಒಂದು ಮಾಡಲಾಗಿದೆ. ಇದನ್ನ 2 ಆಪ್ಟಿಕಲ್ ಕ್ಯಾಮೆರಾಗಳನ್ನ ಇದರಲ್ಲಿ ಅಳವಡಿಸಲಾಗಿದ್ದು ಚಂದ್ರನ ಸುತ್ತ ಇದು ಸುತ್ತುತ್ತೆ. ಚಂದ್ರನ ಮೇಲ್ಮೈ ಚಿತ್ರಣದ ಮೇಲೆ ಸ್ವತಂತ್ರವಾಗಿ ಉಪಗ್ರಹ ಆಧಾರಿತ ಸಂಶೋಧನೆ ನಡೆಸೋದಕ್ಕೆ ಇದು ಪಾಕಿಸ್ತಾನ ದೇಶಕ್ಕೆ ಅರಿವು ಮಾಡಿಕೊಡುತ್ತೆ.
ಈ ದಿನದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು. ಕೆಳಗಿನವುಗಳಲ್ಲಿ ಯಾವುದು ತೆರಿಗೆಯೇತರ ಕಂದಾಯ ಆದಾಯವಾಗಿದೆ? ಸೊ ಇಲ್ಲಿ ಯಾವುದು ಕೂಡ ತೆರಿಗೆಯೇತರ ಕಂದಾಯ ಆದಾಯವಾಗಿಲ್ಲ. ಆಪ್ಷನ್ 4 ಮೇಲಿನ ಯಾವುದು ಅಲ್ಲ. ರಿಸರ್ವ್ ಬ್ಯಾಂಕಿನ ಪ್ರಥಮ ಭಾರತೀಯ ಗವರ್ನರ್ ಯಾರು? ಎರಡನೇ ಪ್ರಶ್ನೆ. CD ದೇಶ್ಮುಖ್ ಅವರು ರಿಸರ್ವ್ ಬ್ಯಾಂಕ್ ನ ಮೊಟ್ಟ ಮೊದಲ ಗವರ್ನರ್. ಕಾಮೆಂಟ್ ಸೆಕ್ಷನ್ ಹೋಗಿ ರಿಸರ್ವ್ ಬ್ಯಾಂಕ್ ನ ಪ್ರಸ್ತುತ ಭಾರತೀಯ ನೋಡಿ, ರಿಸರ್ವ್ ಬ್ಯಾಂಕ್ ನ ಪ್ರಥಮ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ಸೊ CD ದೇಶ್ಮುಖ್ ಅವರು ಸರಿಯಾದ ಉತ್ತರ. ಭಾರತದ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಯಾರು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರವನ್ನು ಬರೆಯಿರಿ. ಇದು ಈ ದಿನದ ಪ್ರಶ್ನೆ. ಮುಂದೆ ಸಾಂಚಿ ಸೂಕ್ತ ಯಾವ ನೋಟಿನ ಮೇಲೆ ಮುದ್ರಣವನ್ನ ಮಾಡಲಾಗಿದೆ? ಸೊ ನೀವು 200 ರೂಪಾಯಿ ನೋಟಿನ ಮೇಲೆ ಸಾಂಚಿ ಸೂಕ್ತವನ್ನ ನೋಡಬಹುದಾಗಿದೆ. ವ್ಯಾಪಾರದ ಬಾಕಿಯ ಬಗ್ಗೆ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. 4ನೇ ಪ್ರಶ್ನೆ. ಪಾಸ್ ಮಾಡಿ ಓದ್ಕೊಳ್ಳಿ. ಕಣ್ಣಿಗೆ ಕಾಣುವ ರಫ್ತುಗಳು ಮತ್ತು ಆಮದುಗಳ ಬಗೆಗೆ ತೋರಿಸುವ ಪಟ್ಟಿಯನ್ನ ವ್ಯಾಪಾರ ಬಾಕಿ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್, ಆಪರೇಷನ್ ಫ್ಲಡ್ ನ ಪಿತಾಮಹ ಯಾರು ಅನ್ನೋ ಪ್ರಶ್ನೆ ಇದೆ. ವರ್ಗೀಸ್ ಕುರಿಯನ್ ಅವರು ಆಪರೇಷನ್ ಫ್ಲಡ್ ನ ಪಿತಾಮಹ ಆಗಿರ್ತಾರೆ. ಮುಂದಿನ ಪ್ರಶ್ನೆ. ಹತ್ತಿ ಗಿರಣಿಗಳು ಯಾವ ವಲಯದಲ್ಲಿ ಬರುತ್ತವೆ? ಹತ್ತಿ ಗಿರಣಿಗಳು ದ್ವಿತೀಯ ವಲಯದಲ್ಲಿ ಬರುತ್ತವೆ. ನರಸಿಂಹನ್ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದೆ? ಮುಂದಿನ ಪ್ರಶ್ನೆ. ಇದು ಬ್ಯಾಂಕುಗಳ ಸುಧಾರಣೆಗೆ ಸಂಬಂಧಪಡುತ್ತದೆ. ಈ ಕೆಳಗಿನ ಯಾವ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಸಂಖ್ಯಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ? ಸೊ ಮಹಲಾನೋಬಿಸ್ ಅನ್ನೋರ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಸಂಖ್ಯಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ಇನ್ನು ಮಗು ಲಿಂಗಾನುಪಾತ ಯಾವ ವರ್ಷಕ್ಕೆ ಸಂಬಂಧಪಟ್ಟಿದೆ? 0 ಇಂದ 6 ವರ್ಷಗಳು ಮಗು ಲಿಂಗಾನುಪಾತ ಇದಕ್ಕೆ ಸಂಬಂಧಪಡುತ್ತೆ. ಇದಿಷ್ಟು ಇಂದಿನ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಗಿವೆ. ಈ ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸುತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಧನ್ಯವಾದಗಳು.